ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಹೆಸರು ಗಳಿಸಲು ಮಾಡುವ ಸಹಾಯಕ್ಕಿಂತ ಮನಸ್ಸಿನಿಂದ ಮಾಡುವ ಚಿಕ್ಕ ಉಪಕಾರವೇ ದೊಡ್ಡದು. ನಮ್ಮ ಬೆಲೆಯನ್ನು ನಮಗೆ ನೆನಪು ಮಾಡುವಂತಹ ಚಿಕ್ಕ ನೈಜ ಸಂಘಟನೆ ಇದು. ಈ ಕತೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಹೇಳುವ ಮಾರ್ಗದರ್ಶಿಯಂತೆ ಬದಲಾಗುತ್ತದೆ. ಪೂರ್ವದಲ್ಲಿ ಕಾಶಿ ನಗರದಲ್ಲಿ ಸ್ವತಃ ಕಾಶಿ ವಿಶ್ವನಾಥ ಕನಸಿನಲ್ಲಿ ಕಾಣಿಸಿಕೊಂಡು ಪೂಜಾರಿಗೆ ಕೊಟ್ಟಂತ ಪರೀಕ್ಷೆ ಇದು. ವಿಶ್ವನಾಥನ ದೇವಾಲಯ ಕಾಶಿ ನಗರದಲ್ಲಿನ ಪ್ರಾಚೀನ ಪುಣ್ಯ ಪ್ರದೇಶಗಳಲ್ಲಿ ಒಂದು ದಿನ ವಿಶ್ವನಾಥ ಪೂಜಾರಿಯ ಕನಸಿನಲ್ಲಿ ಕಾಣಿಸಿಕೊಂಡರು. ಪಂಡಿತರನ್ನು, ಸಾಧುಗಳನ್ನು, ಪುಣ್ಯಾತ್ಮರನ್ನು ಒಂದು ದಿನ ಕರೆಸಿ ಸಭೆ ಸಿದ್ಧಪಡಿಸುವಂತೆ ಹೇಳಿದರು. ಮಾರನೆಯ ದಿನವೇ ಪೂಜಾರಿ ಈ ವಿಷಯವನ್ನು ಆ ನಗರವೆಲ್ಲ ಡಂಗೂರ ಹಾಕಿಸಿದ. ಕಾಶಿಯಲ್ಲಿದ್ದ ಎಲ್ಲಾ ಪಂಡಿತರು, ಸಾಧುಗಳು, ಸತ್ಪುರುಷರು, ಪುಣ್ಯಾತ್ಮರು ಎಲ್ಲರೂ ಕೂಡ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದರು. ಎಲ್ಲರೂ ಕಾಶಿ ವಿಶ್ವನಾಥನಿಗೆ ನೀರಿನಿಂದ ಅಭಿಷೇಕ ಮಾಡಿದರು. ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿದರು. ಬಳಿಕ ಎಲ್ಲರೂ ಸಭಾಮಂಟಪದೊಳಗೆ ಕುಳಿತುಕೊಂಡರು. ಆಗ ಪೂಜಾರಿ ಅವರಿಗೆ ಬಂದ ಕನಸನ್ನು ಎಲ್ಲರಿಗೂ ಹೇಳಿದ. ಎಲ್ಲರೂ ಜೋರಾಗಿ ಒಂದೇ ಸ್ವರದಲ್ಲಿ ಹರ ಹರ ಮಹಾದೇವ ಎಂದು ಹೇಳಿ ಪರಮೇಶ್ವರನನ್ನು ಪ್ರಾರ್ಥಿಸಲು ಶುರು ಮಾಡಿದರು. ಶಿವನಿಗೆ ಮಂಗಳಹಾರತಿ ಕೊಟ್ಟರು. ಗಂಟೆಗಳು, ಡೋಲು, ಢಮರುಗ ಮೊಳಗಿಸಿದರು. ಪ್ರಾರ್ಥನೆ ಮುಗಿಯಿತು. ಒಂದು ಕ್ಷಣ ಆ ವಾತಾವರಣವೆಲ್ಲ ಪ್ರಶಾಂತವಾಗಿ ಬದಲಾಯಿತು. ಇದ್ದಕ್ಕಿದ್ದಂತೆ ಆ ದೇವಾಲಯವೆಲ್ಲ ಬೆಳಕಿನಿಂದ ತುಂಬಿಹೋಯಿತು. ವಿಶ್ವನಾಥನ ಲಿಂಗದ ಸುತ್ತಲೂ ಒಂದು ಪ್ರತ್ಯೇಕವಾದ ಹೊಳಪು ಆವರಿಸಿ ಚಿನ್ನದ ಕಾಂತಿ ತುಂಬಿಕೊಂಡಿತ್ತು. ಆ ಕಾಂತಿಯಿಂದಲೇ ಆ ದೇವಾಲಯವೆಲ್ಲ ಕೂಡ ಅಷ್ಟೊಂದು ಬೆಳಕಿನಿಂದ ತುಂಬಿರುವುದು. ಶಿವಲಿಂಗದ ಮುಂದೆ ಒಂದು ಚಿನ್ನದ ಪತ್ರ ಪ್ರತ್ಯಕ್ಷವಾಯಿತು. ಆ ಪೂಜಾರಿ ಆ ಪತ್ರವನ್ನು ತೆಗೆದುಕೊಂಡು ನೋಡಿದ. ಆ ಪತ್ರದಲ್ಲಿ ಬರೆದಿದ್ದ ಮುತ್ತಿನಂತ ಅಕ್ಷರಗಳನ್ನು ಎಲ್ಲರಿಗೂ ಕೇಳಿಸುವಂತೆ ಓದಿದ. ಎಲ್ಲರಿಗಿಂತ ದಯಾಮಯನಿಗೆ, ಪುಣ್ಯಾತ್ಮನಿಗೆ ಕಾಶಿ ವಿಶ್ವನಾಥ ಕೊಟ್ಟ ಕಾಣಿಕೆ ಇದು. ಪೂಜಾರಿ ಮಹಾನ್ ತ್ಯಾಗಿ, ನಿಜವಾದ ಭಕ್ತ ಕೂಡ. ಆತ ಆ ಪತ್ರವನ್ನು ಎಲ್ಲರಿಗೂ ತೋರಿಸಿದ. ಪ್ರತಿ ಸೋಮವಾರ ಇಲ್ಲಿ ಪಂಡಿತರ ಸಭೆ ನಡೆಯುತ್ತದೆ. ಎಲ್ಲರಿಗಿಂತಲೂ ಪುಣ್ಯಾತ್ಮ, ದಯವುಳ್ಳ ಮನಸ್ಸಿನವನೆಂದು ಯಾರು ನಿರೂಪಿಸಿಕೊಳ್ಳುತ್ತಾರೋ ಅವರಿಗೆ ಈ ಚಿನ್ನದ ಪತ್ರ ಕೊಡಲಾಗುತ್ತದೆ ಎಂದು ಪೂಜಾರಿ ಹೇಳಿದ. ದೇಶದೆಲ್ಲೆಡೆ ಈ ವಿಷಯ ವ್ಯಾಪಿಸಿತು. ದೂರಾಭಾರದಿಂದ ಮುನಿಗಳು, ತ್ಯಾಗಿಗಳು, ವ್ರತದೀಕ್ಷೆ ಪಡೆದವರು, ಧರ್ಮಾತ್ಮರು ಕಾಶಿ ನಗರಕ್ಕೆ ಬರಲು ಶುರು ಮಾಡಿದರು. ಎಷ್ಟೋ ತಿಂಗಳ ಕಾಲ ಕ್ರಮ ತಪ್ಪದೆ ಚಾಂದ್ರಾಯನ ವ್ರತ ಮಾಡಿದ ಒಬ್ಬ ಬ್ರಾಹ್ಮಣ ಆ ಚಿನ್ನದ ಪತ್ರ ತೆಗೆದುಕೊಳ್ಳಲು ಮುಂದೆ ಬಂದ. ಆ ಚಿನ್ನದ ಪತ್ರ ಕೈಯಲ್ಲಿ ಮುಟ್ಟಿದ ಕೂಡಲೇ ಅದೊಂದು ಎಲೆಯಂತೆ ಬದಲಾಗಿ ಹೋಯಿತು. ಅದರ ಹೊಳಪು ಮಾಯವಾಯಿತು. ಆತ ನಾಚಿಕೆಯಿಂದ ಅದನ್ನು ಪೂಜಾರಿಗೆ ಹಿಂದಿರುಗಿಸಿದ. ಪೂಜಾರಿ ಕೈಗೆ ಹೋದ ತಕ್ಷಣ ಅದು ಮತ್ತೆ ಚಿನ್ನದ ಪತ್ರದಂತೆ ಬದಲಾಗಿ ಪಳಪಳನೆ ಹೊಳೆಯಲು ಶುರುವಾಯಿತು. ಬಳಿಕ ಒಬ್ಬ ದೊಡ್ಡ ಮನುಷ್ಯ ಮುಂದೆ ಬಂದ. ಆತ ಎಷ್ಟೋ ಶಾಲೆಗಳು, ದೇವಾಲಯಗಳನ್ನು ಕಟ್ಟಿಸಿದ್ದ. ಸೇವಾ ಮಂದಿರಗಳನ್ನು ಸ್ಥಾಪಿಸಿದ್ದ. ಕೇಳಿದವರಿಗೆಲ್ಲ ದಾನ ಧರ್ಮಗಳು ಕೊಟ್ಟಿದ್ದ. ಆತನ ಹೆಸರು ಯಾವಾಗಲೂ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಜನರು ಅವರ ಅಂಗಡಿಗಳ ಮೇಲೆ, ಮನೆಗಳ ಮೇಲೆ ಬರೆಸಿಕೊಳ್ಳುತ್ತಿದ್ದರು. ಆತ ಕಲಿಯುಗದ ಕರ್ಣನಂತೆ ಹೆಸರು ಕೂಡ ಮಾಡಿದ್ದ. ಆತ ಚಿನ್ನದ ಪತ್ರ ತೆಗೆದುಕೊಳ್ಳಲು ಮುಂದೆ ಬಂದ. ಆದರೆ ಆ ಪತ್ರ ತೆಗೆದುಕೊಂಡ ಕೂಡಲೇ ಮತ್ತೆ ಅದು ಎಲೆಯಂತೆ ಬದಲಾಗಿ ಹೋಯಿತು. ಆತನನ್ನು ನೋಡಿದ ಪೂಜಾರಿ, ಸ್ವಾಮಿ, ನೀವು ಹೆಸರು, ಕೀರ್ತಿ, ಪ್ರತಿಷ್ಠೆ ಆಶಿಸಿ ದಾನ ಧರ್ಮಗಳು ಮಾಡುತ್ತಿರುವಂತೆ ಅನಿಸುತ್ತಿದೆ. ಹೆಸರು ಮಾಡಲು ಮಾಡುವ ದಾನ ಧರ್ಮಗಳು ನಿಜವಲ್ಲ. ಅದು ಫಲ ಕೊಡುವುದಿಲ್ಲ. ನಿಮ್ಮಂತೆ ತುಂಬಾ ಜನರು ಈ ಚಿನ್ನದ ಪತ್ರ ತೆಗೆದುಕೊಳ್ಳಲು ಮುಂದೆ ಬಂದರು. ಆದರೆ ಯಾರಿಗೂ ಇದು ದಕ್ಕಲಿಲ್ಲ. ಈ ಪತ್ರ ಯಾರೇ ಮುಟ್ಟಿದರೂ ಸಾಧಾರಣವಾದ ಎಲೆಯಂತೆ ಬದಲಾಗುತ್ತಿದೆ ಎಂದು ಹೇಳಿದ ಪೂಜಾರಿ. ಇದೇ ರೀತಿ ಎಷ್ಟೋ ತಿಂಗಳುಗಳು ಕಳೆದು ಹೋಯಿತು. ಎಷ್ಟೋ ಜನರು ಆ ಚಿನ್ನದ ಪತ್ರ ಪಡೆಯಬೇಕು ಎಂಬ ಕೋರಿಕೆಯಿಂದ ವಿಶ್ವನಾಥನ ದೇವಸ್ಥಾನದ ಮುಂದೆ
ದಾನ ಧರ್ಮಗಳು, ಸೇವೆಗಳು ಮಾಡಲು ಶುರು ಮಾಡಿದರು. ಆದರೆ ಅವರಿಗೂ ಕೂಡ ಆ ಪತ್ರ ಸಿಗಲಿಲ್ಲ. ಒಂದು ದಿನ ವಯಸ್ಸಾದ ಒಬ್ಬ ಬಡ ರೈತ ವಿಶ್ವನಾಥನ ದರ್ಶನ ಪಡೆಯಲು ಅಲ್ಲಿಗೆ ಬಂದ. ಆತ ತುಂಬಾ ದೂರದಲ್ಲಿರುವಂತ ಒಂದು ಕುಗ್ರಾಮದಿಂದ ಬಂದಿದ್ದ. ಹರಿದು ಹೋದ ಕೊಳಕಾಗಿರುವಂತ ಬಟ್ಟೆಗಳನ್ನು ಹಾಕಿಕೊಂಡಿದ್ದ. ಸಾಯುವ ಮುಂಚೆ ಕೊನೆಯದಾಗಿ ವಿಶ್ವನಾಥನ ದರ್ಶನ ಪಡೆಯಬೇಕು ಎಂಬುದೇ ಆತನ ಆಸೆಯಾಗಿತ್ತು. ಆ ದೇವಸ್ಥಾನದ ಮುಂದೆ ಎಷ್ಟೋ ಜನ ಶ್ರೀಮಂತರು, ಜಮೀನ್ದಾರರು ಬಡವರಿಗೆ ಊಟ, ಬಟ್ಟೆ, ನೀರು ಕೊಡುತ್ತಿದ್ದರು. ಆ ದೇವಸ್ಥಾನದ ಪಕ್ಕ ಒಬ್ಬ ಕುಷ್ಠರೋಗಿ ನೋವಿನಿಂದ ಮೇಲೆ ಏಳಲಾರದ ಸ್ಥಿತಿಯಲ್ಲಿ ನಡುಗುತ್ತಾ ಕುಳಿತಿದ್ದ. ಅವನು ಊಟದ ಮುಖ ನೋಡಿ ಎಷ್ಟೋ ದಿನಗಳಾಗಿತ್ತು. ಆದರೆ ಅವನ ಗೋಳು ಕೇಳಿಸಿಕೊಳ್ಳುವವರು ಯಾರು? ಆದರೆ ಈ ಬಡ ರೈತನ ದೃಷ್ಟಿ ಮಾತ್ರ ಆ ಕುಷ್ಠರೋಗಿ ಮೇಲೆ ಬಿದ್ದಿತು. ಅವನ ಕಷ್ಟ ನೋಡಿ ರೈತನ ಮನಸ್ಸಿಗೆ ತುಂಬಾ ನೋವಾಯಿತು. ರೈತ ತನಗೆಂದು ದಾನ ಪಡೆದುಕೊಂಡಿದ್ದ ಊಟವನ್ನು ಆ ಕುಷ್ಠರೋಗಿಗೆ ಕೊಟ್ಟು, ಅವನು ಹೆಗಲ ಮೇಲೆ ಹಾಕಿಕೊಂಡಿದ್ದಂತ ತುಂಡು ಬಟ್ಟೆಯನ್ನು ಆ ಕುಷ್ಠರೋಗಿಯ ಮೇಲೆ ಹೊದಿಸಿದ. ಅಲ್ಲಿಂದ ದೇವರ ದರ್ಶನ ಪಡೆಯಲು ದೇವಸ್ಥಾನದ ಒಳಗಡೆ ಹೋದ. ಆ ದೇವಾಲಯದ ಪೂಜಾರಿ ಒಂದು ಹೊಸ ನಿಯಮ ಇಟ್ಟುಕೊಂಡಿದ್ದ. ತುಂಬಾ ತಿಂಗಳುಗಳಿಂದ ಆ ಚಿನ್ನದ ಪತ್ರ ಪಡೆಯುವ ಯೋಗ್ಯತೆ ಇರುವ ವ್ಯಕ್ತಿ ಸಿಗದಿರುವ ಕಾರಣ ಪ್ರತಿ ಸೋಮವಾರ ದೇವಾಲಯಕ್ಕೆ ಬರುವ ಪ್ರತಿ ಭಕ್ತನ ಕೈಗೆ ಆ ಚಿನ್ನದ ಪತ್ರ ಕೊಡಬೇಕು ಎಂಬ ನಿಯಮ ಇಟ್ಟುಕೊಂಡಿದ್ದ ಪೂಜಾರಿ. ಆ ದಿನ ಸೋಮವಾರ ಆಗಿದ್ದರಿಂದ ಪೂಜಾರಿ ತನ್ನ ನಿಯಮದ ಪ್ರಕಾರ ರೈತ ದೇವರ ದರ್ಶನ ಮಾಡಿಕೊಂಡ ನಂತರ ಅವನ ಕೈಗೆ ಚಿನ್ನದ ಪತ್ರವನ್ನು ಕೊಟ್ಟ. ಆಶ್ಚರ್ಯ ಏನಂದ್ರೆ, ಆ ರೈತನ ಕೈಗೆ ಪತ್ರ ಕೊಟ್ಟ ಕೂಡಲೇ ಆ ಪತ್ರ ಇನ್ನಷ್ಟು ಹೆಚ್ಚು ಕಾಂತಿಯಿಂದ ಹೊಳೆಯಲಾರಂಭಿಸಿತು. ಅಲ್ಲಿದ್ದ ಭಕ್ತರು, ಪಂಡಿತರು, ಧನವಂತರು, ಜಮೀನ್ದಾರರು, ಸಾಧುಗಳು ಎಲ್ಲರೂ ಕೂಡ ಆಶ್ಚರ್ಯದಿಂದ ರೈತನನ್ನು ನೋಡಿದರು. ಆಗ ಆ ಪೂಜಾರಿ ರೈತನೊಂದಿಗೆ, ಮಹಾನುಭಾವ, ಈ ಚಿನ್ನದ ಪತ್ರವನ್ನು ಸಾಕ್ಷಾತ್ ಆ ಕಾಶಿ ವಿಶ್ವನಾಥ ನಿಮಗೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನಿಸ್ವಾರ್ಥವಾಗಿ ನಿರ್ಮಲ ಮನಸ್ಸಿನಿಂದ ಬಡವರಿಗೆ, ಕಷ್ಟದಲ್ಲಿ ಇರುವವರಿಗೆ ಯಾರು ಸಹಾಯ ಮಾಡುತ್ತಾರೋ ಅವರೇ ಎಲ್ಲರಿಗಿಂತಲೂ ಹೆಚ್ಚು ಪುಣ್ಯಾತ್ಮರು. ಈ ಪತ್ರ ಪಡೆಯಲು ತುಂಬಾ ತಿಂಗಳುಗಳಿಂದ ಎಷ್ಟೋ ಜನ ಪಂಡಿತರು, ಸಾಧು ಸಂತರು, ಧನವಂತರು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದರು. ಆದರೆ ನಿಜವಾದ ಪುಣ್ಯಾತ್ಮನಂತೆ ಉಳಿದಿದ್ದು ಮಾತ್ರ ಒಬ್ಬ ಬಡ ರೈತ. ನಿಮಗೆ ದೇವರು ಕೊಟ್ಟ ಕಾಣಿಕೆ ಯಾವ ಶ್ರೀಮಂತನಿಗೂ ಪಂಡಿತನಿಗೂ ಸಿಗದಿರುವಂತಹ ದೊಡ್ಡ ಗೌರವ. ಏಕೆಂದರೆ ನಿಮ್ಮ ಮನಸ್ಸು ಅಷ್ಟೊಂದು ನಿರ್ಮಲವಾಗಿದೆ, ನಿಸ್ವಾರ್ಥದಿಂದ ತುಂಬಿದೆ. ನೀವು ಆ ಕುಷ್ಠರೋಗಿಗೆ ಊಟ ಕೊಡುವಾಗ ನಾನು ಗಮನಿಸಿದೆ. ನಿಮಗೆ ಹಸಿವಾಗಿದ್ದರೂ ಕೂಡ ನೀವು ಇನ್ನೊಬ್ಬರ ಹಸಿವನ್ನು ನೋಡಿದಿರಿ. ನೀವು ಆ ವ್ಯಕ್ತಿಗೆ ಊಟ ಕೊಟ್ಟ ಬಳಿಕ ಮತ್ತೆ ಬಂದು ದಾನ ಪಡೆಯಬಹುದಾಗಿತ್ತು. ಆದರೆ ನಿಮ್ಮ ಪಾಲಿನ ಊಟವನ್ನು ನೀವು ಅದಾಗಲೇ ದಾನ ಪಡೆದುಕೊಂಡ ಕಾರಣ ನೀವು ಮತ್ತೆ ದಾನ ತೆಗೆದುಕೊಳ್ಳಲಿಲ್ಲ. ಆಗಲೇ ನೀವು ಮಹಾನುಭಾವರು ಎಂದು ನನಗೆ ಅರ್ಥವಾಯಿತು. ನಿಮ್ಮ ಕೈಗೆ ಈ ಪತ್ರ ಕೊಟ್ಟರೆ ಅದು ಚಿನ್ನದ ಪತ್ರದಂತೆಯೇ ಉಳಿಯುತ್ತದೆ ಅನಿಸಿತು. ನಾನಂದುಕೊಂಡಂತೆ ಆಯಿತು ಎಂದು ಹೇಳಿ ಪೂಜಾರಿ ಆ ಬಡ ರೈತನ ಕಾಲಿನ ಮೇಲೆ ಬಿದ್ದು ಆಶೀರ್ವಾದ ಪಡೆದುಕೊಂಡ. ಸ್ನೇಹಿತರೆ, ಈ ಕತೆ ನಮಗೆ ಹೇಳೋದೇನೆಂದ್ರೆ, ನಮ್ಮ ಪುಣ್ಯ ನಮ್ಮ ಮನಸ್ಸಿನಿಂದಲೇ ಶುರುವಾಗುತ್ತದೆ. ದಯೆ, ಧರ್ಮ, ದಾನ ಈ ಮೂರೂ ಕೂಡ ನಿಸ್ವಾರ್ಥದಿಂದ ಮಾಡಬೇಕು. 4 ಜನರಿಗೆ ಗೊತ್ತಾಗುವಂತೆ ಡಂಗೂರ ಸಾರುತ್ತಾ ಮಾಡುವ ಯಾವ ವಿಚಾರವಾದರೂ ಜನರ ಹತ್ತಿರ ಹೆಸರು ಸಿಕ್ಕಿದರೂ ಭಗವಂತನ ಹತ್ತಿರ ನೂಲು ದಾರದಷ್ಟು ಮೆಚ್ಚುಗೆ ಕೂಡ ಸಿಗುವುದಿಲ್ಲ. ಅದಕ್ಕೆ ಸಾಸಿವೆ ಕಾಳಿನಷ್ಟು ಬೆಲೆ ಕೂಡ ಇರುವುದಿಲ್ಲ. ನಾವು ಕೋಟಿ ಜನರಿಗೆ ಗೊತ್ತಾಗುವಂತೆ 100 ಕೋಟಿ ದಾನ ಮಾಡುವುದಕ್ಕಿಂತ ಒಬ್ಬರಿಗೂ ತಿಳಿಯದೆ ನಿಸ್ವಾರ್ಥದಿಂದ ಯಾರಿಗಾದರೂ ಒಂದು ಹೊತ್ತು ಊಟ ಕೊಟ್ಟರೂ ಅದು ಹೆಚ್ಚಿನ ಪುಣ್ಯಫಲ ತಂದುಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.